ಮನೆ ಹೊಸಲು ತುಳಿಬೇಕು ಅಂದ್ರೆ ಒಂದು ಅರ್ಹತೆ ಇರಬೇಕು. ಈ ಮನೆ ಸುತ್ತ ಕಾಣಿಸ್ಕೋಬೇಕು ಅಂದ್ರೂ ಒಂದು ಸ್ಟೇಟಸ್ ಇರಬೇಕು. ಈ ಮನೆ ಸುತ್ತ ಇರೋ ಗಾಳಿನ ಉಸಿರಾಡ್ಬೇಕು ಅಂದ್ರೂ ಅದಕ್ಕೂ ಒಂದು ರೇಂಜ್ ಇರಬೇಕು. ಏಯ್, ನೀನ್ ಯಾಕೆ ಬಂದೆ? ಏನ್ ಹಾಗ್ ನೋಡ್ತಿದ್ಯಾ? ಹೋಗೆ, ಹೋಗೋ. ಐಶ್ವರ್ಯ, ಮರ್ತು ಹೋಗಲ್ಲ ನಾನು. ಈ ನೋವನ್ನ ನಾನು ಜೀವನ ಪೂರ್ತಿ ಮರೆಯಲ್ಲ. ಸಾರಿ ಸರ್, ಅನಗತ್ಯವಾಗಿ ನಿಮ್ಮ ಕತೆನ ನಿಮಗೆ ನೆನೆಸಿ ನಿಮ್ಮನ್ನ ನೋಯಿಸ್ಬಿಟ್ಟೆ ಅನಿಸುತ್ತೆ. ನನಗೆ ಕ್ಷಮಿಸಿ ಸರ್. ಮರ್ತು ಹೋದ್ರೆ ತಾನೆ ನೀನು ನೆನಪಿಸೋದು. ನನ್ನ ನೋವು ನನ್ನ ಬಾಡಿಲಿ ಒಂದು ಪಾರ್ಟ್ ಆಗಿ ಹೋಗಿದೆ. ನನ್ನ ಜೊತೆನೆ ಟ್ರಾವೆಲ್ ಆಗ್ತಾ ಇದೆ. ಅವರು ನನಗೆ ಕೊಟ್ಟಿರೋ ನೋವನ್ನ ಅವರಿಗೆ ಬಡ್ಡಿ ಸಮೇತ ವಾಪಸ್ ಕೊಡೋ ಟೈಮ್ಗೋಸ್ಕರ ಎದುರು ನೋಡ್ತಾ ಇದ್ದೀನಿ. ತಗೋಮ್ಮ. ಹುಷಾರು.
ಕೃಷ್ಣನ ನನಗ್ ಕೊಟ್ಟಿದ್ದೀರಾ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಅಯ್ಯಯ್ಯೋ, ಕೃಷ್ಣನ ನಿನ್ ಹತ್ರ ಸೇರ್ಸಿದ್ ನಾನಲ್ಲಮ್ಮ. ಆಗೋ ನಮ್ಮನೆ ದೊಡ್ಡ ಸೊಸೆ. ಅಲ್ಲಿ ನೋಡು, ಆಶೀರ್ವಚನ ಕೂಡ ಶುರುವಾಯ್ತು. ನೆಕ್ಸ್ಟ್ ನಿನ್ ಪ್ರೋಗ್ರಾಮೇ ರೆಡಿ ಆಗಿದ್ಯಾ ತಾನೆ? ನಾನ್ ರೆಡಿನೇ. ಅವಳು ರೆಡಿ ಆದ್ಲೋ ಇಲ್ವೋ ನೋಡು. ಸರಿ ಬಿಡು, ಅವಳ ವಿಷಯ ನಾನ್ ನೋಡ್ಕೋತೀನಿ. ಏಯ್, ಹುಷಾರು. ಯಾರಿಗೂ ಯಾವ್ದೇ ಅನುಮಾನ ಬರ್ದೇ ಇರೋ ಹಾಗೆ ಹಾಡ್ಬೇಕು, ಪ್ರತಿ ಸಲದ ಹಾಗೇನೆ. ಆಯ್ತು ಅಮ್ಮೋರೆ. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸರ್ ಪ್ಲೀಸ್ ಕಮ್. ಯಾ, ಬನ್ನಿ. ಹಾಂ, ನಮಸ್ತೆ. ನಮಸ್ಕಾರ. ಷಷ್ಠಿ ಪೂರ್ತಿ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ನಾವು ಸ್ಟೇಜ್ನ ಹ್ಯಾಂಡ್ ಓವರ್ ಮಾಡಿದ್ರೆ ಅವರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಆನಂದ್ ವರ್ಮಾ ಅವರೇ, ತುಂಬಾ ಚೆನ್ನಾಗಿ ನಡೀತು ನಿಮ್ಮ ಷಷ್ಠಿ ಪೂರ್ತಿ ಮಹೋತ್ಸವ. ಥ್ಯಾಂಕ್ ಯು. ನೋಡೋದಕ್ಕೆ ನನ್ನ ಎರಡೂ ಕಣ್ಣು ಸಾಲೇ ಇಲ್ಲ ಅನ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಏನೋ ಷಷ್ಠಿ ಪೂರ್ತಿ ಆಗಿ ಹೋದ್ರು ಇನ್ನೂ ಹೊಸ ಗಂಡು ಹೆಣ್ಣಿನ ತರ ಕಳೆ ಎದ್ದು ಕಾಣಿಸ್ತಾ ಇದೆ. ನಾನು ಮದುವೆ ಗಂಡಾಗಿರೋದಲ್ಲ, ನನ್ನ 3ನೇ ಮಗನ ಆದಷ್ಟು ಬೇಗ ಮದುವೆ ಗಂಡಾಗಿ ನೋಡ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಮಾವ. ನಾನು ಆ ಕೆಲ್ಸದಲ್ಲೇ ಇದ್ದೀನಿ. ಒಳ್ಳೆ ಸಂಬಂಧ ಏನಾದ್ರೂ ಸಿಗತ್ತಾ ಅಂತ. ಅದೆಲ್ಲ ನಿಂಗೆ ಹೇಗ್ ಗೊತ್ತಾಗತ್ತಕ್ಕ? ನಾನ್ ಇದೀನಲ್ಲ ನೋಡ್ಕೊಳ್ಳೋಕೆ. ನೀನ್ ನಿಶ್ಚಿಂತೆಯಿಂದ ಇರು. ಅಂದ್ರೆ ಸಂಬಂಧ ನೋಡ್ತಾ ಇದ್ದೀರಾ ಅಂತಾಯ್ತು. ಹೌದು, ಒಳ್ಳೆ ಸಂಬಂಧ ಸಿಗ್ಬೇಕಲ್ವಾ? ಒಳ್ಳೆ ಸಂಬಂಧ ಅಂದ್ರೆ ನಿಮ್ 2ನೇ ಸೊಸೆ ತರ ಮಿಸ್ ಬೆಂಗಳೂರು ತರದ ಸಂಬಂಧನಾ? ಹೌದು, ಈ ರೇಂಜ್ಗಿಂತ ಅಂದವಾಗಿದ್ರೇನೆ ಈ ಮನೆಗೆ 3ನೇ ಸೊಸೆಯ ಕಾಲಿಡೋಕಾಗೋದು. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಕಾಲಿಡ್ತಾಳೆ. ಈ ರೇಂಜ್ಗಿಂತ ಅಂದವಾಗಿದ್ದಾಳೆ. ಆನಂದ ವರ್ಮಾ, ನೀನು ಕುಟುಂಬ ಸಮೇತ ಇಷ್ಟು ಸಂತೋಷವಾಗಿದ್ರೆ ನಾನು ಸ್ವಲ್ಪನಾದ್ರೂ ಸಂತೋಷವಾಗಿರ್ಬೇಕಲ್ವಾ? ಎಲ್ರಿಗೂ ನಮಸ್ಕಾರ.
ಕೆಲವು ವರ್ಷಗಳಿಂದ ಒಬ್ಬ ಗಾಯಕಿಯಾಗಿ ನಿಮ್ಮ ಆಧರ ಅಭಿಮಾನಗಳನ್ನ ಪಡ್ಕೊಂಡ ನಾನು ನನ್ನ ಸಂಗೀತ ವಾರಸ್ದಾರಳನ್ನಾಗಿ ನನ್ನ ಮಗಳು ರೂಪಾರಾಣಿನ ಸಂಗೀತ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದೀನಿ. ನನ್ನನ್ನ ಹಾರೈಸ್ದ ಹಾಗೇನೆ ನನ್ನ ಮಗಳು ರೂಪಾರಾಣಿನೂ ಕೂಡ ಹಾರೈಸ್ತಾ ಇರೋ ನಿಮ್ಮೆಲ್ರಿಗೂ ಶತಕೋಟಿ ನಮಸ್ಕಾರಗಳು. ಆದರ್ಶ ದಂಪತಿಗಳಾಗಿರೋ ಆನಂದ ವರ್ಮಾರವರು ವಸಂತ ದೇವಿಯವರ ಷಷ್ಠಿ ಪೂರ್ತಿ ಮಹೋತ್ಸವದಲ್ಲಿ ಹಾಡುವಂತ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ ಮಗಳು ಅದೃಷ್ಟ ಅಂತಾನೆ ಹೇಳ್ಬೋದು. ನನ್ ಮಗಳನ್ನ ಆಶೀರ್ವದಿಸಿ ಅಂತ ಮತ್ತೊಂದು ಸಲ ಕೇಳ್ಕೊಳ್ತಾ ವಿದಾಯ ತಗೋತಾ ಇದ್ದೀನಿ. ನಮಸ್ಕಾರ.
ಪ್ಲಾನ್ ವರ್ಕೌಟ್ ಆಯ್ತು. ಈವೆಂಟ್ ಮ್ಯಾನೇಜರ್ ಅಲ್ಲಿ ನಮ್ ಫಂಕ್ಷನ್ ಅಲ್ಲೇ ಪವರ್ ಕಟ್ ಹೇಗಾಗುತ್ತೆ? ಅಮ್ಮ ನಂಗೆ ಭಯ ಆಗ್ತಿದೆ ಅಮ್ಮ. ಅಮ್ಮ ಅಮ್ಮ ಬಾ ಅಮ್ಮ. ನನ್ ಮಗ ಎಲ್ಲಿ? ರೂಪರಾಣಿ ಈ ಕಡೆ ಬಾ. ರೂಪ ಬಾ, ಬೇಗ ಬಾ. ಬಾ. ಅಮ್ಮ ನಂಗೆ ಭಯ ಆಗ್ತಿದೆ ಅಮ್ಮ. ಅಖಿಲ್ 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 ಏಯ್ ಅಖಿಲ್ ಎಲ್ಲಿದಾನೋ ಕಾಣಿಸ್ತಾ ಇಲ್ವಲ್ಲೋ? ಹೋಗಿ ಆಯ್ತು. ನೋಡ್ರು. ಅಣ್ಣ, ಬನ್ನಿ, ಆ ಬೇಗ ಕಡೆ ಹೋಗಿ. ಅಖಿಲ್ 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 ಅಯ್ಯಯ್ಯಮ್ಮ ಚಿಕ್ಕ ಯಜಮಾನ್ರಿ. ಅಯ್ಯೋ, ಚಿಕ್ಕ ಯಜಮಾನ್ರು ಬೆಂಕಿ ಕಡೆ ಹೋಗ್ತಿದ್ದಾರೆ. ಈಗೇನ್ ಮಾಡೋದು? ಯಜಮಾನ್ರೆ, ಯಜಮಾನ್ರೆ, ಎದ್ದೇಳಿ. ಅಖಿಲ್, ಅಖಿಲ್, ಅಖಿಲ್ ಯಜಮಾನ್ರೆ, ಯಜಮಾನ್ರೆ, ಎದ್ದೇಳಿ. ಯಜಮಾನ್ರೆ, ಯಾರದು? ಯಜಮಾನ್ರೆ, ಎದ್ದೇಳಿ. ಯಜಮಾನ್ರೆ, ಎದ್ದೇಳಿ. ಯಾರು? ಯಜಮಾನ್ರೆ, ಅಯ್ಯೋ, ಅವ್ರು ನನ್ನ ನೋಡಿದ್ರು ಅಂದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಸದ್ಯ ಚಿಕ್ಕ ಯಜಮಾನ್ರಿಗೆ ಪ್ರಜ್ಞೆ ಬಂತು.
ಅಖಿಲ್ ಅಖಿಲ್ ಬನ್ನಿ, ಎಲ್ಲಪ್ಪ? ಇಲ್ಲಿದ್ದಾನೆ. ಅಖಿಲ್ 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 ಏನಾಯ್ತು ಅಖಿಲ್? ಅಖಿಲ್ ಅಖಿಲ್ ಎದ್ದೇಳಪ್ಪ. ಅಖಿಲ್ 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 ನಿಧಾನ. ಎದ್ದೇಳು. ಎದ್ದೇಳಪ್ಪ. ಮೆಲ್ಲಿಗೆ. ಅಖಿಲ್ ನಿಧಾನವಾಗಿ. ಹಾ, ಎದ್ದೇಳು. ಅಖಿಲ್ ಅಖಿಲ್ ಹುಷಾರು, ನಿಧಾನವಾಗಿ. ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ಸುತ್ತೆ, ಹೋಗಿ ನೋಡಿ. ನೋಡ್ತಾ ಇದ್ದಾರೆ ಸರ್, ಎಲೆಕ್ಟ್ರಿಷಿಯನ್ಸ್ ನೋಡ್ತಾ ಇದ್ದಾರೆ. ಎಲ್ಲರೂ ಸಂತೋಷವಾಗಿರುವಾಗ ಆನಂದ ವರ್ಮ ಫ್ಯಾಮಿಲಿನ ಚಿಕ್ಕ ಶಾಕ್ನಲ್ಲಿ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟೆ. ಆದರೂ ಈ ಫ್ಯಾಮಿಲಿಗೆ ಈ ಶಾಕ್ ಸಾಕಾಗಲ್ಲ. ಅವಾಗವಾಗ ಈ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾನೆ ಇರಬೇಕು. ಕೊಡ್ತೀನಿ ಕೂಡ. ಎಸ್, ಸತ್ಯ. ಹೌದಾ? ಆ ಹುಡುಗಿ ನಿನ್ನ ಹಿಡ್ಕೊಂಡು ಮಡ್ಲಲ್ಲಿ ಮಲಗಿಸ್ಕೊಂಡು ಕಾಪಾಡಿದ್ಲ? ಹೌದಮ್ಮ. ಯಾರು ಆ ದೇವತೆ? ಯಾರೋ ಗೊತ್ತಿಲ್ಲಮ್ಮ. ಆ ಶಾಕಲ್ಲಿ ಅವಳ ಮುಖ ಕಾಣಿಸ್ಲಿಲ್ಲಮ್ಮ. ಒಟ್ನಲ್ಲಿ ದೊಡ್ಡ ಗಂಡಾಂತರ ತಪ್ತು. ನಮ್ ದುಡ್ಡನ್ನ ನಾವ್ ಇಸ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡ್ಬೇಕು. ನಾವ್ ಹೋಗ್ತೀವಿ ಸರಿನಮ್ಮ. ಆ ಶ್ಯಾಮ ಎಲ್ಲಿದ್ದಾಳೋ ನೋಡು. ಅವಳಿಲ್ಲೇ ಎಲ್ಲೋ ಇರ್ತಾಳೆ ಬಿಡೆ. ಬಾ, ಅಲ್ಲಿ ನೋಡು, ಅವಳು ಅಲ್ಲೇ ಇದ್ದಾಳೆ. ಬಾ. ಏನ್ ಮಾಡ್ತಿದ್ಯೆ? ಪಾಪ ಅವರು ಬಿದ್ದು ಹೋಗಿದ್ರಲ್ವಾ, ಹೇಗಿದಾರೋ ಏನೋ ನೋಡೋಣ ಅಂತ ಬಂದೆ. ನೀನೇನ್ ನೋಡೋ ಅಗತ್ಯ ಇಲ್ಲ, ಅವ್ರವ್ರು ನೋಡ್ಕೋತಾರೆ. ಆ ಅತ್ತೆ ಸೊಸೆ ನಿನ್ನ ನೋಡಿದ್ರೆ ಮತ್ತೆ ಬಾಯಿಗೆ ಬಂದ ಹಾಗೆ ಬೈತಾರೆ. ನಿನ್ನ ನಿನ್ ಬಣ್ಣನ ನೋಡಿದ್ರೆ ಅವ್ರಿಗೆ ತಲೆ ಕೆಟ್ಟು ನನಗ್ ಕೊಡ್ಬೇಕಾಗಿರೋ ಪೇಮೆಂಟನ್ನ ಕತ್ತರಿಸಾಕ್ತಾರೆ. ಈ ಹುಡುಗಿ ಬಣ್ಣನ ನೋಡಿದ್ರೆ ಆ ಅತ್ತೆ ಸೊಸೆಗೆ ಬೇಜಾರಾಗುತ್ತೆ ಅಂತಾಯ್ತು. ಗುಡ್, ವೆರಿ ಗುಡ್. ನಿಂತ್ಕೊಂಡ್ ಮುಖ ಏನ್ ನೋಡ್ತಾ ಇದ್ಯಾ? ನಡಿ. ಆಯ್ತಮ್ಮ. ನೀನ್ ಬಾರೆ. ಅಮ್ಮ, ಇಂಥ ಪರಿಸ್ಥಿತಿಲಿ ನಾವು ಹೋಗಿ ನಾವು ದುಡ್ಡು ಕೇಳೋದ್ ಸರಿ ಇರುತ್ತಾ? ಎಷ್ಟೇ ಆಗ್ಲಿ ನೆಂಟ್ರಲ್ವಾ? ನೆಂಟಸ್ತನನೇ ಬೇರೆ, ವ್ಯವಹಾರನೇ ಬೇರೆ. ನೀನ್ ಬಾ. ಅಖಿಲ್, ಹೇಗಿದ್ಯಾ? ಐ ಆಮ್ ಆಲ್ ರೈಟ್. ನಿನಗೆ ಹೀಗಾಗಿದೆ ಅಂತ ಗೊತ್ತಾಗಿದ್ದ ಹಾಗೆ ನನಗೆಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಮಲ್ಲಿಕಾರ್ಜುನ್, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಥಿಂಗ್ ಟು ವರಿ. ನಾವು ಇವನ್ ಜೊತೆನೇ ಇರ್ತೀವಿ. ವೈದೇಹಿ, ನೀನ್ ಹೋಗಿ ಗೆಸ್ಟ್ಗಳಿಗೆ ಊಟದ ವ್ಯವಸ್ಥೆ ಮಾಡು. ಆಯ್ತು ಅತ್ತೆ. ಅದೆಲ್ಲ ಅಕ್ಕಂಗೇನ್ ಗೊತ್ತಾಗತ್ತೆ ಅತ್ತೆ. ನಾನ್ ಕೂಡ ಹೋಗ್ತೀನಿ. ಸರಿ, ಇಬ್ರು ಹೋಗಿ. ನೀವು ಡಿನ್ನರಿಗೆ ಬನ್ನಿ. ಮಲ್ಲಿಕಾರ್ಜುನ್, ನೀನ್ ಹೊರಡು. ಓಕೆ, ಟೇಕ್ ಕೇರ್ ಅಖಿಲ್.